ಫ್ರೆಂಡ್ಸ್, ನನ್ನ ಟಿಪಿಕಲ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ವೆಲ್ಕಮ್ ಟು ಪಾರ್ಟ್ 2. ಸಖತ್ ಇತಿಹಾಸ ಐತೆ ಇದು ನೋಡಿ. ಬೆಟ್ಟ ತೋರಿಸ್ತೀನಿ, ಪಾರ್ಟ್ 2 ಹಾಕ್ತೀನಿ ನೋಡಿ. ನೋಡಿ ಇದೇ ಬೆಟ್ಟ. ಹತ್ತಕ್ಕೆ ಸಖತ್ ಟೀಮ್ ಬೇಕು. ಹಂಗೆ ಇವತ್ತು ಕಬ್ಬಾಳಮ್ಮನ ಬೆಟ್ಟ ಹತ್ತೇ ಬಿಡ್ತೀನಿ. ಹತ್ತಕ್ಕೊಂದು ಸಖತ್ ಮನ್ಸು ಆಯ್ತಾ ಇದೆ. ಯಾವತ್ತು ನೋಡಿ ಫ್ರೆಂಡ್ಸ್, ಅಲ್ಲಿಂದ ಬೆಟ್ಟ ಅಮ್ಮನ ಕರೀತಾರಂತೆ ನೋಡಿ, ಕೆಳಕ್ಕೆ ಕರೀತಾರಂತೆ. ಪೂಜೆ ಎಲ್ಲ ಮಾಡಿಸಾಯ್ತು, ಬೆಟ್ಟಕ್ಕೆ ಹೋಗ್ಬೇಕು. ಇದೆ ಬೆಟ್ಟ ಇನ್ನ ಎಲ್ಲ ತಗತ್ತ ಗುರು. ಇದು ಅಷ್ಟೊಂದು ದೊಡ್ಡ ಬೆಟ್ಟ ನೋಡಿ, ಹೆಂಗೈತೆ ದೈರ್ಯವಾದ ಬೆಟ್ಟ. ಅದು ನೋಡ್ತಾ ಇದ್ರೆ ಭಯ, ಮೈ ಕೈ ರೋಮಾಂಚನ ಆಗುತ್ತೆ. ಮತ್ತೆ ಎಲ್ಲ ಫ್ರೆಂಡ್ಸ್, ಬೆಟ್ಟ ಹೆಂಗೈತೆ ದೈರ್ಯವಾದ ಬೆಟ್ಟ. ಶ್ರೀ ಕಬ್ಬಾಳಮ್ಮರ ಬೆಟ್ಟ ಇದು. ಅಲ್ಲಿ ನೋಡಿ ಹೆಂಗೈತೆ. ಇಲ್ಲಿ ದಾರಿ ಗೊತ್ತಿಲ್ಲ, ಎಲ್ಲೆಲ್ಲ ಇತ್ತು ಐತೆ ನೋಡಿ ದಾರಿ. ಇದು ಬೆಟ್ಟಕ್ಕೆ ನನಗೆ ಬರೋ ಭಯ ಆಗ್ತಾಯಿದೆ. ಇದೆ ದೇವಸ್ಥಾನ. ಐ ಕ್ಯಾನ್ ಬಿಲೀವ್ ದೊಡ್ಡ ಬೆಟ್ಟ. ಇವತ್ತು ಒಂದಿನ ದೊಡ್ಡ ಟಾರ್ಗೆಟಾಗಿ ಹತ್ತುತ್ತೀನಿ. ಅಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಟ್ರೈ ಮಾಡಬೇಡ. ಅಮ್ಮನ ಮೇಲೆ ಭಾರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಬೆಟ್ಟಕ್ಕೆ ಹೋಗಿ ದಾರಿನೂ ಮಾಡ್ತವ್ರೆ, ಬೆಟ್ಟ ಎಲ್ಲ ಕೊರೀತವ್ರೆ. ಹಂಗೂ ಜಾಸ್ತಿ ದೂರ ಇದೆ ಫ್ರೆಂಡ್ಸ್ ಬೆಟ್ಟ. ಹೋಗ್ತಾಯಿದ್ದೀನಿ, ಸಖತ್ ಭಯ ಆಗ್ತಾಯಿದೆ. ಹಳೇ ಗೋಡೆಗಳು, ಹಳೇ ಮೆಟ್ಲಿದೆ ಇಲ್ಲಿ, ತೋರಿಸ್ತೀನಿ ನೋಡಿ. ಹಳೆ ಮೆಟ್ಲು. ತಾಯಿ ನಮ್ಮ ಕಾಪಾಡಬೇಕು. ಅಪ್ಪನೇ ಹತ್ತಕ್ಕೆ ಚಾನ್ಸ್ ಇಲ್ಲ ಗುರು ನೋಡಿ. ತಾಯಿದು ಮೊದಲನೇ ಸ್ಥಾನ. ಮೊಬೈಲ್ ಜಾರ್ಕೊಂಡು ನೆಲ ಗುರು. ಸಾವಿರ ಜನ ಅವರು ಅಲ್ಲಿ ಸಖತ್ ಹೆದರಿಕೆ, ಸಿಕ್ಕಾಪಟ್ಟೆ ಕಷ್ಟ. ತಾಯಿ ಸನ್ನಿಧಿಗೆ ಹೋಗ್ಬೇಕು ಅಂದರೆ ಆ ಬೆಟ್ಟದ ತುದಿಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಹೆಂಗೈತೆ ಅಂದರೆ ನೋಡಿ ಫ್ರೆಂಡ್ಸ್, ಓ ಮೈ ಗಾಡ್. ಒಂದಷ್ಟು ಕಾಡು, ಒಂದಷ್ಟು ಮೆಟ್ಲಿಗಳೈತೆ, ಇಲ್ಲ ಒಂದಷ್ಟು ಉದ್ದ. ಸ್ವಲ್ಪ ಹಿಂಸೆ ಪಡಬೇಕು ನೋಡಿ. ಮ್ಯಾಗಡೆಯಿಂದ ವ್ಯೂ ಹೆಂಗೈತೆ ಅಂತ ತೋರಿಸ್ತೀನಿ. ಸ್ವಲ್ಪ ಮೇಲೆ ಹೋಗ್ತೀನಿ ನೋಡಿ, ಹೆಂಗೈತೆ ವ್ಯೂ. ಎಷ್ಟು ದೂರಕ್ಕೆ ಈ ಥರ ವ್ಯೂ ಸಿಗ್ತಾಯಿದೆ. ಮೇಲವರೆ ಇನ್ನೂ ಫುಲ್ ಪ್ರಪಂಚ ಕಾಣಿಸುತ್ತೆ. ವೆರಿ ಡೇಂಜರಸ್. ಬೆಟ್ಟದಲ್ಲೇ ನಂಬರ್ 1 ಬೆಟ್ಟ ಇದು. ಆದಮೇಲೆ ಬೆಟ್ಟಂಪಟ್ಟು ಶ್ರೀ ಕಂಚನಹಳ್ಳಿ ಅಂದರೆ ಗೋಂಪುರದ ಊರೊಳಕ್ಕೆ ಹೋಗಿ ಆ ಬೆಟ್ಟನೂ ಇಷ್ಟೇ ಇರೋದು. ಅಲ್ಲಿ ಮೆಟ್ಲಿಲ್ಲ, ಅಲ್ಲಿ ಫುಲ್ ಕಲ್ದಾರಿ, ಇಲ್ಲ ಒಂದಷ್ಟು ದೂರ ಕಲ್ದಾರಿ. ಹೇಳಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಾ ಇದೆ ಕಬ್ಬಾಳು. ಕಡೆ ಇವೆಲ್ಲ ಕೋಟೆ ಇದ್ದಂಗಿದು. ಮೊದಲು ಕೋಟೆ, ಇವಾಗೆಲ್ಲ ಬೆಟ್ಟ ಹೊಡೈತೆ ನೋಡಿ. ಅದು ಕಾಣಿಸ್ತಿದೆ ನೋಡಿ, ಅದು ಕೋಟೆ. ಇದು ನೋಡಿ ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ. ಅಂದರೆ ಹೋಗಿ ಬರೋರಿಗೆ ಹಿಂಸೆ ಆಗಬಾರ್ದು ಅಂತ ಮಳೆ ಊದಿ ಎಲ್ಲ ಆಗಿದೆ. ಹತ್ತಕ್ಕಾಗ್ತೇ ಇಲ್ಲ, ಸಿಕ್ಕಾಪಟ್ಟೆ ಇದೆ ಬೆಟ್ಟ. ಸ್ವಲ್ಪ ಮೆಟ್ಲೆ ಸಿಗೋ ಗಂಟ ಆಮೇಲೆ ಕೂತಿದ್ದು ಹೋಗ್ಬೋದು. ಡೈಲಿ ಹತ್ತಿ ಹಿಡಿಯೋರು ಒಬ್ಬರೇ, ಅವರು ಪೂಜಾರಿಗಳು ಮಾತ್ರ ಹೋಗ್ಬೋದು. ಜನಗಳು ಸಂಚಾರ ಕಡಿಮೆ ಇರೋ ಜಾಗದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೀರಿಲ್ಲ, ಇದೇ ಇರೋದು ನನ್ನ ಹತ್ರ ಐಟಮು. ಸೊ ಸಿಕ್ತು ನೋಡಿ ಫ್ರೆಂಡ್ಸ್, ಅಮ್ಮನವರ ಬೆಟ್ಟದ್ದು ಮೆಟ್ಲು ನೋಡಿ. ಸುರಂಗ
ಹಳೆ ಸುರಂಗ ಥರ ಐತೆ ತಾಯೇ ನಮ್ಮವ್ವ. ನಾನು ಒಬ್ಬನೇ ಕಬ್ಬಳಮ್ಮನ ಬೆಟ್ಟಕ್ಕೆ ಹತ್ತಿದ್ದೀನಿ. ಫುಲ್ ಸುಸ್ತಾಗ್ಬಿಟ್ಟೈತೆ. ಹೆವಿ ಟಾಪ್ ಹೋಗ್ಬೇಕು. ನೀರಿಲ್ಲ, ಬಟ್ ಯಾರು ನಿಮ್ಮನ್ನ ಕರ್ಕೊಂಡೋಗ್ತೀನಿ, ಬಿಡಲ್ಲ. ಕಬ್ಬಾಳು ಅಲ್ಲಿ ಪಾತಾಳ ಇಲ್ಲೇ ಇಷ್ಟು ದೂರಕ್ಕೆ, ಇನ್ನಷ್ಟು ಹತ್ಬೇಕು. ಹೆವಿ ಡೇಂಜರು, ಎಳ್ದು ಬಿಡ್ಬೇಕು ಅನ್ನಿಸ್ತದೆ. ಯಾರು ಬಿಡಲ್ಲ ಫ್ರೆಂಡ್ಸ್. ಟಾಪಿಗೆ ಹತ್ತೀನಿ ನೋಡಿ, ಇಲ್ಲೆಲ್ಲ ಹೆಸರು ಬರೆದಿದ್ದಾರೆ. ನಂತರ ಜಾಸ್ತಿ ಇತ್ತು ಅವಾಗ ಹಾಕಿದ್ದಾರೆ. ಇವಾಗ ಬೀಳದೇ ಇರಲಿ ಅಂತ ಸುರಕ್ಷತಾ ಕ್ರಮವಾಗಿ ಕಂಬಿಗಳು ಹಾಕಿದ್ದಾರೆ. ಈ ಕಡೆ ಹಾಕಿಲ್ಲ, ಯಾಕೆಂದ್ರೆ ಎತ್ತಕ್ಕಾಗಲ್ಲ. ಸುಮಾರು ಇಟ್ಕೊಂಡ್ಬಿಟ್ಟಿದ್ದೀನಿ. ಐತೆಲ್ಲ ಕೆಳಗೆ ಇಳಿಯೋಕ್ಕಾಗಲ್ತು. ಫುಲ್ ಸುಸ್ತು, ನೀರು ಇಲ್ಲಿ ತಂದಿಲ್ಲ. ನಮ್ಮ ಮನೆಗೆ ಹೋಗೋದಕ್ಕೆ 6 ಗಂಟೆ 7 ಗಂಟೆ ಆಗುತ್ತೆ. ಮ್ಯಾಕ್ ಹತ್ಬಿಟ್ಟು ಇಳಿತೀನಿ ಅಂದರೆ ನೋಡಿ ಹೆಂಗೈತೆ ನೋಡಿ ಫ್ರೆಂಡ್ಸ್. ಮೆಟ್ಲಿಂಡಿಂಗು ಎಲ್ಲಿಂದ ಹತ್ಬೇಕು, ಮೇಕೆ ಜಾರ್ತಾ ಇದೆ. ಮತ್ತೆ ಟ್ರೈ ಮಾಡ್ತೀನಿ. ಬೆಟ್ಟ ತಗೈತಲ್ಲ, ಇವಾಗ ಆಗ್ತಾಯಿಲ್ಲ. ಎಷ್ಟು ದೂರ ಐತೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಹಾಗೆ ಇಳಿದು ಬಿಡ್ತೀನಿ. ಬಿಟ್ಟೆ ಫ್ರೆಂಡ್ಸ್, ಕಾದವರಿಗೆ ಹತ್ಬಿಟ್ಟೆ. ಇನ್ನೊಂದಿಷ್ಟು ಉದಾದೆ. ಇಲ್ಲಿದೆ ಹೆಂಗೆ ಮಾಡ್ತೀನಿ ಇಲ್ಲಿದು ಗೊತ್ತಿಲ್ಲ. ಫುಲ್ ಹೆವಿ ಸುಸ್ತು, ಆಗಲ್ಲ, ಇಳಿಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಹಂಗಾಗೋಯ್ತೆ ಫ್ರೆಂಡ್ಸ್ ಈಗ. ಹಲೋ ಹಲೋ, ಏನು ಮೇಲೆ ಬ್ರಾ? ಏನು ಮನೆಯವ್ರ ಐತಿಹಾಸಿಕ ಕ್ಷೇತ್ರ ಕಬ್ಬಾಳ ಮನೆಯವ್ರ ಬೆಟ್ಟ ನೋಡಿ, ಎಷ್ಟು ದೈದ್ಯಾಕಾರವಾಗಿದೆ. ನೆನ್ನೆ ಇದ್ದಿದ್ದು ಈ ಜೋಸು ಈನಾಯಿಗೆ ಇವತ್ತು ಇರ್ಲಿ. ಬಾಳೆಹಣ್ಣು ತಿಂದಿದೆ ನೋಡಿ, ಬಾಳೆಹಣ್ಣು ತಿಂತೀನಿ. ಐತಲ್ಲ ಏನಂದಾರ ಅಧಿಕಾರಿ. ಈ ಥರ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಒಂದು ತಿರುಪತಿ, ಒಂದು ನೆಕ್ಸ್ಟ್ ಕಬ್ಬಾಳಮ್ಮನ ದೇವಸ್ಥಾನ, ಕಬ್ಬಾಳಮ್ಮನ ಬೆಟ್ಟ. ಫುಲ್ ಸುಸ್ತಾಯ್ತದೆ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಸಖತ್ ಕಷ್ಟ ವಿಡಿಯೋ ಮಾಡೋದು ಅಷ್ಟೇ. ಮತ್ತು ಬೆಟ್ಟ ಹತ್ತೋದಕ್ಕಷ್ಟೇ. ಕೈಲೇನು ಹಿಡಿಯೋಕ್ಕಾಗಲ್ಲ, ಇನ್ನಾಗಲ್ಲ. ಏನೇನು ನೇರಕ್ಕೆ ಹೋಗ್ಬೇಕು, ಕೈ ಪೆನ್ ಹೋಗ್ಬಿಡುತ್ತೆ. ಇನ್ನು ಸ್ವಲ್ಪ ದೂರ ಐತೆ, ಹತ್ಬಿಡ್ತೀನಿ. ಸೊ ಫೈನಲ್ ಎತ್ತದ ಬೆಟ್ಟ. ಇದು ಎತ್ತಿದ್ದೀವಿ, ಕಾಲಲ್ಲಿ ನಡುಕ್ತಾ ಇದೆ. ಅಷ್ಟು ಫೋರ್ಸಬಲ್ಲು ಇದು, ಅಷ್ಟು ಸುಲಭ ಅಲ್ಲ ನೋಡಿ, ತೋರಿಸ್ತೀನಿ ಫ್ರೆಂಡ್ಸ್. ನಾವು ಕಬ್ಬಾಳಮ್ಮನ ಬೆಟ್ಟಕ್ಕೆ ಹತ್ತಿಬಿಟ್ಟು ಸ್ವಲ್ಪ ಕಷ್ಟ ಇತ್ತು, ಆದರೂ ಹತ್ತಿದ್ದೀನಿ. ಫುಲ್ ಹೆವಿ ಟಾಪು. ನೀರು ಕೂಡ ಇಲ್ಲ, ಎಲ್ಲ ಬಾಟಲ್ ಹಾಕಿದ್ದಾರೆ. ಫಸ್ಟ್ ಹೋಗಿ ನೀರು ಕುಡಿತೀನಿ, ಆಗ್ತಾಯಿಲ್ಲ. ಬೆಟ್ಟದ ಮೇಲೆ ಇರೋ ಶ್ರೀ ಕಬ್ಬಾಳಮ್ಮ ತಾಯಿ ದೇವಸ್ಥಾನ ಇದೆ, ಬಾಗಿಲು ಹಾಕಿದ್ದಾರೆ. ಕಬ್ಬಾಳಮ್ಮ ತಾಯಿಯ ರಹಸ್ಯ ಸುರಂಗ ಮಾರ್ಗ ಇಲ್ಲಿದೆ ನೋಡಿ. ಇದು ಶ್ರೀ ಕಬ್ಬಾಳಮ್ಮನವರ ರಹಸ್ಯ ಗುಹೆ ಮಾರ್ಗ ನೋಡ್ತಿರಲ್ಲ ಅಲ್ಲಿ ನೋಡಿ, ಅದೇ ಗುಹೆ ಮಾರ್ಗ. ಇದೇ ಕಬ್ಬಾಳಮ್ಮರ ಬೆಟ್ಟ, ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ಇಲ್ಲೇ ಇದ್ದಿದ್ದು. ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ ಹೋಗೋಕ್ಕೆ, ಕೆಳಗೆ ಇಳಿಬೇಕು. ತಾಯಿ ಕಬ್ಬಾಳಮ್ಮವ್ರಿಗೆ ನಾನು ನಮಸ್ಕಾರ ಮಾಡೋಣ ಬನ್ನಿ. ಈ ಬಾಳೆ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಕಾಡಿಗೆಲ್ಲ ಮುಚ್ಕೋತ ನೋಡಿ, ಇಷ್ಟೊಪ್ಪು ತೆಗೆದು ಬಿಡ್ಲು. ತಾಯಿ ಕಬ್ಬಾಳವ ನೀನೇ ಗತಿ ಕಾಣವ. ಇದೇ ಕಬ್ಬಾಳಮ್ಮವ್ರ ದೇವಸ್ಥಾನ ನೋಡಿ. ಇಲ್ಲ ಕೋಟೆ ಇದೆ ಇಲ್ಲೆಲ್ಲ. ತೋರಿಸೋ ಟೈಮ್ ಇಲ್ಲ, ಈಗ ಜಾಸ್ತಿ ಟೈಮ್ ಬೇಕು. 1 ಅವರ್ ಆಯಿತು ಹತ್ತಿಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಇದೇ ಥರ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು.